ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 22ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಬೆಳಿಗ್ಗೆ 6:07 ಮುಕ್ತಾಯ ಆಗುತ್ತೆ. ನಂತರ ತ್ರಯೋದಶಿ ತಿಥಿ ಆರಂಭ ಆಗುತ್ತೆ. ಇದು ಈ ದಿನ ರಾತ್ರಿ 4:02 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ಸಂಜೆ 6:24 ಇರಲಿದೆ. ನಂತರ ಆರಿದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 7:07 ಇರಲಿದೆ. ನಂತರ ಉತ್ತರ ಕರಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ಅಪರಾಹ್ನ 3:32 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ವೃಷಭ. ಈ ಚಂದ್ರ ವೃಷಭ ರಾಶಿಯಲ್ಲಿ ಈ ದಿನ ಬೆಳಿಗ್ಗೆ 8:15 ಇರಲಿದ್ದು ನಂತರ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥವನು ಚಂದ್ರ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:41 ಸಂಜೆ 5:17 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 2:05 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:54 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:20 ಬೆಳಿಗ್ಗೆ 9:15 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:14 ಮಧ್ಯಾಹ್ನ 12:43 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ನಿಮ್ಮ ಈ ಪ್ರಕ್ರಿಯೆ ಏನಿದೆ ಇದರಲ್ಲಿ ಮುಂದುವರಿಯೋದ್ರಿಂದ
ನಿಮಗೆ ಒಂದು ರೀತಿಯ ಪಾಸಿಟಿವ್ ಫಲಿತಾಂಶಗಳು ಸಿಕ್ಕತ್ತೆ, ಪಾಸಿಟಿವ್ ರಿಸಲ್ಟ್ ಸಿಕ್ಕತ್ತೆ ಈ ದಿನ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮುಂದುವರಿಸ್ಬೋದು. ಇನ್ನು ಕುಜ ಸ್ಪರ್ಧೆಗೆ, ಸಾಹಸಕ್ಕೆ, ಅಧಿಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಶಕ್ತಿಗೂ ಕಾರಕನಾಗಿರುವಂಥ ಕುಜನಿಂದ ಈ ಶಕ್ತಿಯುತವಾದಂತಹ ಕೆಲಸ ಕಾರ್ಯಗಳಿರ್ಬೋದು, ಸ್ಪರ್ಧೆಗಳಿರ್ಬೋದು, ಅದರಲ್ಲೂ ಈ ಕ್ರೀಡೆಯಲ್ಲಿ ಕ್ರೀಡಾಪಟುಗಳಿಗೆ ತುಂಬ ಉತ್ತಮವಾದಂಥ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ ಎಷ್ಟಿದೆಯೋ ಅದನ್ನು ತೋರಿಸಲಿಕ್ಕೆ, ಅದನ್ನು ಅನಾವರಣ ಮಾಡಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ಹಾಗೆ ಈ ಕುಜ ಸ್ಪರ್ಧೆಗೆ ಕಾರಕನಾಗಿರೋದರಿಂದ ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಅಂದರೆ ಈ ಪರೀಕ್ಷೆಯ ಬಗ್ಗೆ ನಿಮಗೆ ಉತ್ತಮವಾದಂಥ ಮಾಹಿತಿಗಳು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಆಕ್ರಮಣ ಮಾಡುವಂಥ ಬುದ್ಧಿ ಏನಿದೆ ಅದಕ್ಕೂ ಕುಜಾಕಾರಕ, ಅಹಂಕಾರಕ್ಕೂ ಕುಜಾಕಾರಕ. ಹಾಗಾಗಿ ಎಲ್ಲಾದರೂ ಎಚ್ಚರ ತಪ್ಪಿ ನೀವು ಒಂದು ಅಗ್ರೆಸಿವ್ ನೇಚರನ್ನು ಇಟ್ಕೊಂಡಿದ್ರೆ ಅಥವಾ ಅಹಂ ಅನ್ನುವಂಥದ್ದು ನಿಮ್ಮ ವ್ಯವಹಾರಗಳನ್ನೇನಾದರೂ ಮಧ್ಯ ನುಸುಳ್ತಾ ಇದ್ದರೆ ಅಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಕುಜ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿರಲ್ಲ. ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದ ಈ ದಿನದ ವ್ಯವಹಾರಗಳನ್ನು ಮುಂದುವರಿಸಿ, ಅದರಲ್ಲೂ ಗುರುಹೋರದಲ್ಲಿ ನಿಮ್ಮ ವ್ಯವಹಾರಗಳು, ನಿಮ್ಮ ಪ್ರಯಾಣ ಪ್ರಾರಂಭ ಆದರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 1 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ನಿಮ್ಮ ಯಾವುದೇ ರೀತಿಯ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ನಡೆಯುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಇದನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 25 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 50 ನಿಮಿಷದಿಂದ ರಾತ್ರಿ 7 ಗಂಟೆ 45 ನಿಮಿಷದವರೆಗೆ. ಇನ್ನು ಮಧ್ಯರಾತ್ರಿ 1 ಗಂಟೆ 21 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 17 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ಸಮಯ ಇದು. ಹಾಗಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ, ನಿಮ್ಮ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆರಂಭ ಮಾಡಲಿಕ್ಕೆ ಈ ದಿನ ರವಿ ಹೋರವನ್ನು ಬಳಸ್ಕೊಳ್ಳಿ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿರ್ಬೋದು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರ ಯಾವುದೇ ಇದ್ದರೂ ಅದನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ನೀವು ಆರಂಭ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಅಪರಾಹ್ನ 3 ಗಂಟೆ 37 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ನಿಮ್ಮ ಯಾವುದೇ ಒಂದು ಈ ವ್ಯಾಪಾರದ ಪ್ರಕ್ರಿಯೆಯನ್ನು ಆದಷ್ಟು ಚಂದ್ರ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಈ ದಿನ ಹೋಟೆಲ್ ಉದ್ಯಮಿಗಳಾಗಲಿ, ಹೋಟೆಲಲ್ಲಿ ಕೆಲಸ ಮಾಡುವಂಥವರಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಚಂದ್ರ ಹೋರಾದ ಸಂದರ್ಭದಲ್ಲಿ. ಹಾಗೆ ಚಂದ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 21 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು ಅನ್ನುವಂಥದ್ದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಯಾವ ಕೆಲಸಕ್ಕೆ ಯಾವ ಮುಹೂರ್ತ ಚೆನ್ನಾಗಿದೆ, ಯಾವ ಹೊರ ಸೂಕ್ತವಾಗಿದೆ, ಇದನ್ನು ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಯನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ,
ಒಳ್ಳೆಯದಾಗತ್ತೆ. ನಿಮ್ಮ ನಿರೀಕ್ಷಿತ ಮಟ್ಟಕ್ಕೆ ನೀವು ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪಂಚಾಂಗವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಕೃಷ್ಣ ಪಕ್ಷದ ತ್ರಯೋದಶಿ ಇರುವಂಥ ದಿನ. ಹಾಗಾಗಿ ಈ ದಿನವನ್ನು ಮಹಾಪ್ರದೋಷದ ದಿನ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಪ್ರತಿ ತಿಂಗಳ ತ್ರಯೋದಶಿ ತಿಥಿಯಲ್ಲಿ ಪ್ರದೋಷ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಅದರಲ್ಲೂ ಈ ಮಂಗಳವಾರದಂದು ಪ್ರದೋಷ ಬಂದಾಗ ಅದನ್ನು ಭೌಮ ಪ್ರದೋಷ ಅಂತ ಹೇಳಿ ಕರೀತಾರೆ. ಶಿವನನ್ನು ಆರಾಧನೆ ಮಾಡುವಂಥದ್ದು, ಉಪವಾಸ ಮಾಡುವಂಥದ್ದು, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪೂಜೆ ಮಾಡುವಂಥದ್ದು ಈ ದಿನ ಇಷ್ಟಾರ್ಥಗಳನ್ನು ಪೂರೈಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ದಿನ ಪ್ರದೋಷ ಪೂಜೆಯಲ್ಲಿ ಯಾರು ಭಾಗವಹಿಸ್ತಾರೋ ಅಂಥವ್ರಿಗೆ ಈ ಕುಜಗ್ರಹಕ್ಕೆ ಅಂದರೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷಗಳೇನಾದರೂ ಇದ್ದರೆ ಅದು ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಪ್ರದೋಷ ವ್ರತ ಬಹಳ ವಿಶೇಷವಾಗಿ ತ್ರಯೋದಶಿಯ ದಿನ ಆಚರಣೆ ಮಾಡುವಂಥದ್ದು. ಅದರಲ್ಲೂ ಪ್ರತಿ ತಿಂಗಳಲ್ಲಿ 2 ಬಾರಿ ಬರುವಂಥ ಕಾಲಘಟ್ಟ ಇದು ಶಿವನಿಗೆ ಸಂಬಂಧಪಟ್ಟಂತಹ ಪರ್ವ. ಹಾಗಾಗಿ ಸೂರ್ಯಾಸ್ತ ಆಗುವುದಕ್ಕೆ ಮೊದಲ 1.5 ಗಂಟೆ ಅಂದರೆ 90 ನಿಮಿಷಗಳ ಮೊದಲು, ಸೂರ್ಯಾಸ್ತದ ನಂತರದ 90 ನಿಮಿಷಗಳೇನಿದೆ ಇದನ್ನು ಪ್ರದೋಷ ಸಮಯ ಅಥವಾ ಪ್ರದೋಷ ಕಾಲ ಅಂತ ಹೇಳಿ ಕರೀತಾರೆ. ಸಂಜೆಯ ಸಮಯದಲ್ಲಿ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿ ಅತ್ಯಂತ ಪ್ರಮುಖವಾದಂಥ ಒಂದು ಘಟ್ಟ ಈ ಪ್ರದೋಷದ ಸಮಯ. ಇಲ್ಲಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶಿವನ ಸಂಪೂರ್ಣ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ಯಾರು ಈ ದಿನ ಉಪವಾಸ ಇದ್ದು ಶಿವಪೂಜೆಯನ್ನು ಮಾಡ್ತಾರೋ ಅಂಥವ್ರಿಗೆ ಜೀವನದಲ್ಲೇ ಒಳ್ಳೆಯದಾಗತ್ತೆ, ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ದಿನ ಪ್ರದೋಷ ಕಾಲದಲ್ಲಿ ಅಂದರೆ ಸೂರ್ಯ ಮುಳುಗುವಂತಹ ಹೊತ್ತಿನಲ್ಲಿ ಪೂಜೆಯನ್ನು ಮಾಡಿದ್ರೆ ಎಲ್ಲ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಬಹಳ ವಿಶೇಷವಾಗಿ ಈ ದಿನ ಭೌಮ ಪ್ರದೋಷ ಬಂದಿರೋದ್ರಿಂದ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ನಂಬಿಕೆಯಿಂದ ಶಿವನನ್ನು ಆರಾಧನೆ ಮಾಡಬೇಕು. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಮಂಗಳಕರವಾಗಿ ಪರಿಣಮಿಸುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗೆ ಈ ಶನಿವಾರದ ದಿನ ಏನಾದರೂ ಪ್ರದೋಷ ಬಂದರೆ ಅದನ್ನು ಶನಿ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದು. ಆ ದಿನವೇ ಈಶ್ವರ ಹಾಲಾಹಲ ವಿಷವನ್ನು ಕುಡಿದಿದ್ದು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಶನಿ ಪ್ರದೋಷ ಎಲ್ಲ ಪ್ರದೋಷಗಳಲ್ಲಿ ತುಂಬ ಉತ್ತಮವಾಗಿರುವಂಥದ್ದು. ಹಾಗೆ ಒಂದು ಪ್ರದೋಷ ವ್ರತವನ್ನು ಮಾಡಿದ್ರೆ 5 ವರ್ಷ ಪ್ರತಿದಿನ ಶಿವನ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿದಂಥ ಫಲ ಸಿಕ್ಕತ್ತೆ ಅನ್ನುವಂಥ ಉಲ್ಲೇಖ ಇದೆ. ಅದರಲ್ಲೂ ನಾವು ನಮ್ಮ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ, ಕಳೆದು ಹೋದ ಸಂಪತ್ತನ್ನು ಮತ್ತೆ ಮರಳಿ ಪಡ್ಕೊಳ್ಳಿಕ್ಕೆ, ಹಾಗೆ ಸಾಡೆ ಸಾತಿ ಶನಿಯ ಪ್ರಭಾವ ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಈ ದಿನ ಯಾರೋ ರುದ್ರಾಕ್ಷಿ ಮಾಲೆಯನ್ನು ಧರಿಸಿಕೊಂಡು ವಿಭೂತಿಯನ್ನು ಧರಿಸಿ ಶಿವಾರಾಧನೆಯನ್ನು ಮಾಡ್ತಾರೆ, ಅವರಿಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥದ್ದು ಇದೆ. ಅದರಲ್ಲೂ ಶಿವನಿಗೆ ಈ ಪ್ರದೋಷ ಸಮಯದಲ್ಲಿ ಅಭಿಷೇಕವನ್ನು ನೆರವೇರಿಸ್ತಾರೆ. ಶ್ರೀಗಂಧ ಲೇಪನವನ್ನು ಮಾಡಿ ಬಿಲ್ವಪತ್ರಗಳಿಂದ ಶಿವನನ್ನು ಈ ದಿನ ಪೂಜೆ ಮಾಡಬೇಕು. ಧೂಪ ದೀಪಗಳಿಂದ ಅರ್ಚಿಸಿ ನೈವೇದ್ಯ ಸಮರ್ಪಣೆಯನ್ನು ಮಾಡಿ ಈ ದಿನ ಉಪವಾಸ ಇದ್ದರೆ ಪ್ರದೋಷ ಪೂಜೆಯ ಫಲ ಗರಿಷ್ಠ ಪ್ರಮಾಣದಲ್ಲಿ ಲಭ್ಯವಾಗುತ್ತೆ. ಹಾಗೆ ಈ ದಿನ ದಾನವರು, ದೈತ್ಯರು, ಅಸುರರು, ರಾಕ್ಷಸರು ಇವರೆಲ್ಲರೂ ದೇವತೆಗಳಿಗೆ, ಋಷಿ ಮುನಿಗಳಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಂತಹ ಸಮಯ, ಕಿರುಕುಳವನ್ನು ಕೊಡ್ತಾ ಇದ್ರು. ಆಗ ಶಿವ ತನ್ನ ಪವಿತ್ರ ನಂದಿಯೊಂದಿಗೆ ತ್ರಯೋದಶಿಯ ಸಂಜೆ ಈ ಎಲ್ಲ ಅಸುರರನ್ನು, ದೈತ್ಯರನ್ನು ಸಂಹಾರ ಮಾಡಿದ ಅನ್ನುವಂಥ ಉಲ್ಲೇಖವನ್ನು ಪುರಾಣಗಳು ತಿಳಿಸುತ್ತೆ. ಅದಕ್ಕೆ ಕೃತಜ್ಞತೆಯನ್ನು ಸೂಚಿಸಲಿಕ್ಕಾಗಿ ದೇವತೆಗಳೆಲ್ಲ ಈ ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜೆ ಮಾಡ್ತಾರೆ, ಶಿವನನ್ನು ಆರಾಧನೆ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಈ ಪ್ರದೋಷ ಕಾಲದಲ್ಲಿ ಶಿವನಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು. ಅದಕ್ಕಾಗಿ ನಾವು ಶಿವಾಲಯದಲ್ಲಿ ಸೇರಿ ಶಿವನ ಪೂಜೆಯನ್ನು ಮಾಡಿ, ಶಿವನ ಸ್ತೋತ್ರಗಳನ್ನು ಹೇಳ್ತಾ, ಭಜನೆಯನ್ನು ಮಾಡ್ತಾ ಶಿವನ ಆರಾಧನೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಉಲ್ಲೇಖ. ಇನ್ನು ಈ ಪ್ರದೋಷ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರನ್ನು ಅನನ್ಯ ಭಕ್ತಿ ಭಾವಗಳಿಂದ, ಶ್ರದ್ಧೆಯಿಂದ ಯಾರು ಪೂಜೆ ಮಾಡ್ತಾರೆ ಅವರು ಮಾಡಿರುವಂಥ ಎಲ್ಲ ಪಾಪಗಳು ಕೂಡ ನಾಶನವಾಗುತ್ತೆ ಅನ್ನುವಂಥ ವಿಚಾರ ಇದೆ. ಮೋಕ್ಷಕ್ಕೆ ಹತ್ತಿರವಾಗ್ತಾರೆ ಅನ್ನುವಂಥದ್ದನ್ನು ಶಾಸ್ತ್ರಗಳು ತಿಳಿಸ್ತಾ ಇದೆ. ಹಾಗಾಗಿ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಪ್ರದೋಷ ಪೂಜೆಯೇ ಸರ್ವಶ್ರೇಷ್ಠವಾಗಿರುವಂಥದ್ದು. ಹಾಗೆ ನಮ್ಮ ಪೂರ್ವಾರ್ಜಿತ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೂ ಕೂಡ ಪ್ರದೋಷ ಪೂಜೆ ಅತ್ಯಂತ ಉತ್ತಮವಾಗಿರುವಂಥ ಒಂದು ವಿಧಾನ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ
ಇಲ್ಲಿ ಕೃಷ್ಣ ಪಕ್ಷದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ 13ನೇ ದಿನ ಏನಿದೆ ಅದು ಬಹಳ ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡಲಿಕ್ಕೆ, ಹಾಗೆ ಶಿವಾಲಯಗಳಲ್ಲಿ ಈ ಪ್ರದೋಷ ಪೂಜೆಯನ್ನು ನೆರವೇರಿಸಲಿಕ್ಕೆ ಸೂಕ್ತವಾಗಿರುವಂಥ ಸಮಯ. ಹಾಗಾಗಿ ಈ ದಿನ ಇರುವಂಥ ಈ ಭೌಮ ಪ್ರದೋಷದಲ್ಲಿ ತಾವು ಕೂಡ ಪಾಲ್ಗೊಳ್ಳುವಂಥದ್ದು, ಶ್ರದ್ಧಾ ಭಕ್ತಿಗಳಿಂದ ನಿಮ್ಮ ತನು ಮನ ಧನಗಳನ್ನು ಶಿವಾಲಯಕ್ಕೆ ಅರ್ಪಿಸುವಂಥದ್ದು. ಜೊತೆಗೆ ಈ ದಿನ ಶಿವನ ದರ್ಶನವನ್ನು ಮಾಡಿದ್ರೆ ಸಾಕು, ನಿಮ್ಮಲ್ಲಿರುವಂಥ ಒಂದು ನೆಗೆಟಿವಿಟಿ ಏನಿದೆ, ಋಣಾತ್ಮಕತೆ ಏನಿದೆ, ಅದು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಧನಾತ್ಮಕವಾದಂಥ ಭಾವ ಮನಸ್ಸಿನಲ್ಲಿ ತುಂಬಿಕೊಂಡಾಗ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಉತ್ಸಾಹ ಕೂಡಿ ಬರುತ್ತೆ. ಇದರಿಂದ ಸುಖ ಸಂತೋಷದ ಜೀವನ ಲಭ್ಯವಾಗುತ್ತೆ. ಆದ್ದರಿಂದ ಈ ದಿನ ಎಲ್ಲರೂ ಕೂಡ ಸಂಜೆ ಶಿವ ದರ್ಶನವನ್ನು ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಅನುಗ್ರಹವನ್ನು ಪಡ್ಕೊಳ್ಳುವಂಥ ಕಾರ್ಯಗಳನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸಂಜೆ ಶಿವನಿಗಾಗಿ ಮಾಡಬಹುದಾದಂತಹ ಪೂಜೆಗಳು ಅಂತ ಹೇಳಿದ್ರೆ, ಶಿವನ ಅರ್ಚನೆಯನ್ನು ಮಾಡ್ಬೋದು, ಶಿವ ಅಷ್ಟೋತ್ತರದ ಸಮೇತ ಪೂಜೆಯನ್ನು ನೆರವೇರಿಸ್ಬೋದು. ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಬೇಕು. ಕೆಲವರು ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಪಠಣ ಮಾಡಬೇಕು. ಹಾಗೆ ಶಿವ ದೇವಾಲಯದಲ್ಲಿ ಈ ದಿನ ಹಣತೆಯಲ್ಲಿ ದೀಪ ಹಚ್ಚೋದ್ರಿಂದ ಕೆಲಸ ಕಾರ್ಯಗಳು ನಿಗದಿತ ಸಮಯದಲ್ಲಿ ಪೂರ್ತಿಯಾಗುತ್ತೆ. ಇನ್ನು ಈ ದಿನ ಅಭಿಷೇಕಕ್ಕೆ ಉಪಯೋಗಿಸುವಂಥ ವಸ್ತುಗಳೇನಿದೆ ಅದನ್ನು ನಿಮ್ಮ ಕೈಲಾದಷ್ಟು ದಾನ ಮಾಡೋದ್ರಿಂದ ವಿಶೇಷವಾದ ಫಲ ಸಿಕ್ಕತ್ತೆ. ಇಲ್ಲಿ ಪಂಚಗವ್ಯವನ್ನು ನೀವು ಶಿವಾಲಯಕ್ಕೆ ಕೊಟ್ಟರೆ ಎಲ್ಲ ಪಾಪಗಳಿಂದ ಮುಕ್ತಿ ಸಿಕ್ಕತ್ತೆ. ಪಂಚಾಮೃತವನ್ನು ತಯಾರು ಮಾಡಲಿಕ್ಕೆ ಸಾಮಗ್ರಿಗಳನ್ನು ಕೊಟ್ಟರೆ ಅದು ನಿಮಗೆ ಸರ್ವ ಸಂಪತ್ತನ್ನು ನೀಡುತ್ತೆ. ಇನ್ನು ತುಪ್ಪವನ್ನು ಈ ದಿನ ಶಿವಾಲಯಕ್ಕೆ ದಾನವಾಗಿ ಕೊಟ್ಟರೆ ನಿಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇನ್ನು ಹಾಲು ದೀರ್ಘಾಯುಷ್ಯವನ್ನು ತರುತ್ತೆ, ಮೊಸರು ಮಕ್ಕಳ ಭಾಗ್ಯವನ್ನು ತರುತ್ತೆ, ಜೇನುತುಪ್ಪ ಉತ್ತಮವಾದಂಥ ಮಾತು, ಅತ್ಯುತ್ತಮವಾದಂಥ ಒಂದು ಕಂಠ ಸಿರಿಯನ್ನು ಕೊಡುತ್ತೆ, ಧ್ವನಿ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಅಕ್ಕಿಯ ಹಿಟ್ಟನ್ನು ಕೊಡೋದ್ರಿಂದ, ಅಕ್ಕಿಯನ್ನು ದಾನ ಮಾಡೋದ್ರಿಂದ ಸಾಲಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕಬ್ಬಿನ ರಸವನ್ನು, ಕಬ್ಬಿನ ಹಾಲನ್ನು ಈ ದಿನ ಶಿವಾಲಯಕ್ಕೆ ಕೊಡೋದ್ರಿಂದ ಉತ್ತಮ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಬಹಳ ಮುಖ್ಯವಾಗಿ ಶತ್ರುಗಳು ನಾಶ ಆಗ್ತಾರೆ. ಇನ್ನು ನಿಂಬೆಹಣ್ಣು ಅಥವಾ ನಿಂಬೆ ರಸವನ್ನು ಈ ದಿನ ಶಿವಾಲಯಕ್ಕೆ ಕೊಡೋದ್ರಿಂದ ಸಾವಿನ ಭಯದಿಂದ ಮುಕ್ತರನ್ನಾಗಿ ಮಾಡುತ್ತೆ. ಇನ್ನು ಎಳನೀರು ಸಂತೋಷ ಮತ್ತು ಜೀವನದಲ್ಲಿ ಅತ್ಯುತ್ತಮವಾದಂಥ ಆನಂದವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಬೇಯಿಸಿದ ಅನ್ನ ಜೀವನವನ್ನು ಅದ್ಭುತಗೊಳಿಸುತ್ತೆ. ಹಾಗೆ ಶ್ರೀಗಂಧ ಲಕ್ಷ್ಮೀ ಕಟಾಕ್ಷ ಉಂಟಾಗುವಂತೆ ಮಾಡುತ್ತೆ. ಇನ್ನು ಸಕ್ಕರೆ ಶತ್ರು ನಾಶನವನ್ನು ಮಾಡುವಂಥದ್ದು. ಹಾಗಾಗಿ ಈ ಪ್ರದೋಷ ಸಮಯದಲ್ಲಿ ಶಿವಾಲಯದ ಪೂಜೆಗೆ ಬೇಕಾದಂಥ ಬಿಲ್ವಪತ್ರೆಯನ್ನು ಕೊಡೋದ್ರಿಂದ ನೀವು ಒಂದು ಯಾಗದ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ನೀವು ಸಂಜೆ ಶಿವನ ದರ್ಶನ ಮಾಡಿ, ಶಿವನ ಪೂಜೆ ಮಾಡಿ, ಶಿವನ ಆರಾಧನೆ ಮಾಡಿ, ಶಿವನ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನೀವು ಶಿವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿ ಈ ಪ್ರದೋಷ ಪೂಜೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನು ಕರುಣಿಸಲಿ, ಭಗವಾನ್ ಶಂಕರನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಹಾಗೆ ಬಂಧುಗಳೇ, ಈ ಆಷಾಢ ಮಾಸ ಕಳೀತಾ ಇದ್ದ ಹಾಗೆ ಶ್ರಾವಣ ಮಾಸ ಆರಂಭ ಆದರೆ ಹಬ್ಬ ಹರಿದಿನಗಳ ಸಾಲು ಸಾಲು ಪ್ರಾರಂಭ ಆಗಿಬಿಡುತ್ತೆ. ಅಲ್ಲಿಂದ ಆಚೆಗೆ ಹಲವಾರು ಹಬ್ಬಗಳನ್ನು, ವ್ರತಗಳನ್ನು ಆಚರಣೆ ಮಾಡುವಂಥದ್ದಿದೆ. ಕೆಲವರು ಹೋಮ ಹವನಾದಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಯಾವ ಯಾವ ಹೋಮಗಳನ್ನು ಮಾಡೋದರಿಂದ ಯಾವ ರೀತಿಯ ದೋಷಗಳು ಪರಿಹಾರ ಆಗತ್ತೆ ಅನ್ನುವಂಥ ವಿಚಾರವನ್ನು ನಮ್ಮ ಹಿರಿಯರು ಋಷಿಮುನಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಿರ್ದಿಷ್ಟವಾದ ಕಾರಣಕ್ಕೆ ಹೋಮಗಳನ್ನು ಮಾಡುವಂಥದ್ದು, ಹಲವಾರು ಹೋಮಗಳನ್ನು ನಡೆಸ್ಬೋದು. ಅದು ನಮ್ಮ ಕೈಗೆ ಎಟುಕುವಂಥದ್ದು ಈ ಹೋಮಗಳು. ಆದರೆ ಯಜ್ಞ ಯಾಗಾದಿಗಳು ಬಹಳ ವಿಶೇಷ ಸಂದರ್ಭದಲ್ಲಿ ಮಾತ್ರ ಮಾಡ್ತಾ ಇದ್ದಂಥದ್ದು. ಇಲ್ಲಿ ಯಾವ ಯಾವ ಹೋಮಗಳನ್ನು ಮಾಡಿದ್ರೆ ಯಾವ ರೀತಿಯ ದೋಷಗಳು ಪರಿಹಾರ ಆಗುತ್ತೆ ಅನ್ನುವಂಥ ವಿಚಾರವನ್ನು ನೋಡೋಣ. ಮಹಾ ಸುದರ್ಶನ ಹೋಮವನ್ನು ಮಾಡೋದ್ರಿಂದ ಇಲ್ಲಿ ಯಾರಿಗಾದರೂ ಅಭಿಚಾರ ದೋಷ ಏನಾದರೂ ಆಗಿದ್ದರೆ, ಪ್ರೇತ ಬಾಧೆ ಇದ್ದರೆ, ಸಂಮೋಹನ ಕ್ರಿಯೆಗೆ ಒಳಪಟ್ಟಿದ್ದರೆ ಅಂಥ ಒಂದು ಸಂದರ್ಭದಲ್ಲಿ ಮಹಾ ಸುದರ್ಶನ ಹೋಮವನ್ನು ಮಾಡೋದ್ರಿಂದ ಈ ಒಂದು ನಕಾರಾತ್ಮಕವಾದಂಥ ಪ್ರಭಾವವನ್ನು ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮಹಾಮೃತ್ಯುಂಜಯ ಹೋಮ, ಮರಣಾವಸ್ಥೆಯಲ್ಲಿರುವಂಥವ್ರಿಗೆ, ತೀವ್ರತರವಾದಂಥ ವ್ಯಾಧಿಗಳಿಂದ ಬಳಲ್ತಾ ಇರುವಂಥವ್ರಿಗೆ ಮಹಾಮೃತ್ಯುಂಜಯ ಹೋಮವನ್ನು ನಡೆಸಬೇಕು. ಇನ್ನು ಅಭಯಂಕರ ಹೋಮ, ಇಲ್ಲಿ ಬಹಳ ಕಾಲದಿಂದ
ಅನಾರೋಗ್ಯ ಪೀಡಿತರಾಗಿರ್ತಾರೆ, ಹಾಸಿಗೆ ಹಿಡಿದಿರ್ತಾರೆ, ಹಾಗೆ ಕುಷ್ಠರೋಗ ಇರ್ಬೋದು, ಚರ್ಮ ವ್ಯಾಧಿಗಳಿರ್ಬೋದು, ಇಂಥವರು ಅಭಯಂಕರ ಹೋಮವನ್ನು ನಡೆಸಬೇಕು. ಇನ್ನು ತ್ರಯಂಬಕ ಹೋಮ, ಇದು ಆಕಸ್ಮಿಕವಾಗಿ ಮರಣ ಆಗಿರುವಂಥ ಸಂದರ್ಭ, ಅಪಘಾತ ಇರ್ಬೋದು, ಅಸಹಜ ಸಾವು ಇರ್ಬೋದು, ಅಂಥ ಸಂದರ್ಭದಲ್ಲಿ ತ್ರಯಂಬಕ ಹೋಮವನ್ನು ಮಾಡಿಸ್ಬೇಕು. ಇನ್ನು ದುರ್ಗಾ ಹೋಮವನ್ನು ಕೆಲವರು ಮಾಡ್ತಾರೆ. ಅದು ಬಹಳ ವಿಶೇಷವಾಗಿ ಈ ಕೃತ್ರಿಮವನ್ನು ಮಾಡಿರ್ತಾರೆ. ಮಾಟ ಮಂತ್ರ ಇತ್ಯಾದಿಗಳು ಮಹಾ ಅನಿಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ದುರ್ಗಾ ಹೋಮವನ್ನು ಮಾಡಬೇಕು. ಇನ್ನು ಆಶ್ಲೇಷ ಬಲಿ ಪೂಜೆ ಅಂತ ಹೇಳಿದ್ರೆ, ಯಾರಿಗಾದರೂ ಸರ್ಪದೋಷ ಇದ್ದರೆ, ಜೊತೆಗೆ ಅವರಿಗೆ ಶೀಘ್ರ ವಿವಾಹ ಪ್ರಾಪ್ತಿಗಾಗಿ ಈ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸ್ಬೇಕು. ಇನ್ನು ಸುಬ್ರಹ್ಮಣ್ಯ ಹೋಮವನ್ನು ಮಾಡಿಸುವಂಥದ್ದು ಬಹಳ ವಿಶೇಷವಾಗಿ ವಾಹನದ ಅಪಘಾತದಿಂದ ಆಗುವಂಥ ಒಂದು ಅವಘಡಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ, ಈ ಅಪಘಾತದಿಂದ ನಿವಾರಣೆ ಮಾಡಿಕೊಳ್ಳಿಕ್ಕೆ ಮತ್ತು ಶಸ್ತ್ರಚಿಕಿತ್ಸೆ ಅದು ಯಶಸ್ವಿ ಆಗಬೇಕು ಅಂತ ಹೇಳಿ ಸುಬ್ರಹ್ಮಣ್ಯ ಹೋಮವನ್ನು ನಡೆಸುವಂಥದ್ದು ಇದೆ. ಇನ್ನು ವರುಣ ಹೋಮ, ಇಲ್ಲಿ ಸಾಲಬಾಧೆ ನಿವಾರಣೆ ಮಾಡಿಕೊಳ್ಳಿಕ್ಕೆ, ಏಕೆಂದರೆ ಕೆಲವರು ಸಾಲವನ್ನು ಕೊಟ್ಟಾಗ ಅದನ್ನು ಮರುಪಾವತಿ ಮಾಡುವ ಬಗ್ಗೆ ಅಷ್ಟೊಂದು ಷರತ್ತುಗಳನ್ನು ಹಾಕಿರಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆಯೇ ಆ ಸಾಲಬಾಧೆ ವಿಪರೀತ ಆದಾಗ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ವರುಣ ಹೋಮವನ್ನು ಮಾಡಬೇಕು. ಇನ್ನು ವಹ್ನಿ ಹೋಮ, ಇಲ್ಲಿ ಶಸ್ತ್ರಾಪಘಾತ ಆಗುವಂಥ ಸಂದರ್ಭ, ವಾಹನಗಳಿಂದ ಅಪಘಾತ ಆಗುವಂಥ ಸಂದರ್ಭ, ಇದರಿಂದ ಪಾರಾಗಲಿಕ್ಕೆ ವಹ್ನಿ ಹೋಮವನ್ನು ನಡೆಸಬೇಕು. ಇನ್ನು ನಿರುತಿ ಹೋಮ, ಇಲ್ಲಿ ಮನೆಯಲ್ಲಿ ಏನಾದರೂ ದುಷ್ಟಶಕ್ತಿಗಳು ಓಡಾಡ್ತಾ ಇದ್ದರೆ, ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಮನಸ್ಸಿಗೆ ಪದೇ ಪದೇ ವಿಕಾರವಾದಂಥ ಒಂದು ಸ್ವಭಾವ ಉಂಟಾಗ್ತಾ ಇರುತ್ತೆ. ಇಂಥದ್ದಕ್ಕಾಗಿ ಹಾಗೆ ಈ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡಲಿಕ್ಕಾಗಿ ನಿರುತಿ ಹೋಮವನ್ನು ಮಾಡಿಸ್ಬೇಕು. ಇನ್ನು ಗಣಹೋಮ, ಸಕಲ ಕಾರ್ಯ ಸಾಧನೆ ಮಾಡಲಿಕ್ಕಾಗಿ, ಹಾಗೆ ಯಾವುದೇ ರೀತಿಯ ಇಚ್ಛೆಗಳನ್ನು ಆಸೆಗಳನ್ನು ಪೂರ್ತಿಗೊಳಿಸಲಿಕ್ಕಾಗಿ ಗಣಪತಿ ಹೋಮಗಳನ್ನು ಮಾಡಿಸ್ಬೇಕು. ಇನ್ನು ಪುರುಷ ಸೂಕ್ತ ಹೋಮ, ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗಬೇಕು. ಇಲ್ಲ ಮಕ್ಕಳು ತೊದಲು ಮಾತಾಡ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡಬೇಕು ಅಂತಂದರೆ ಪುರುಷ ಸೂಕ್ತ ಹೋಮವನ್ನು ಮಾಡಿಸ್ಬೇಕು. ಇನ್ನು ದುರ್ಗಾ ಹೋಮ, ಇಲ್ಲಿ ಅಪಘಾತ ಇರ್ಬೋದು, ರಾಹುಗ್ರಹ ಪೀಡೆ ಇರ್ಬೋದು, ಅಥವಾ ಈ ಗರ್ಭದೋಷಗಳಿರುತ್ತಲ್ಲ, ಜನನ ದೋಷ, ಇದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಶ್ರೀ ದುರ್ಗಾ ಹೋಮವನ್ನು ಮಾಡಿಸ್ಬೇಕು. ಇನ್ನೊಂದು ರುದ್ರ ಹೋಮ ಇದೆ. ಇದು ಕಠಿಣ ಜ್ವರಬಾಧೆಯಿಂದ ಬಳಲ್ತಾ ಇರುವಂಥವ್ರಿಗೆ ಶರೀರ ಸೌಖ್ಯಕ್ಕಾಗಿ ರುದ್ರ ಹೋಮವನ್ನು ಮಾಡಿಸ್ತಾರೆ. ಇನ್ನು ಸಾಮಾನ್ಯವಾಗಿ ಮಾಡಿಸುವಂಥ ಒಂದು ಹೋಮ ಅಂತ ಹೇಳಿದ್ರೆ ಅದು ನವಗ್ರಹ ಹೋಮ. ಏಕೆಂದರೆ ಮನೆಯಲ್ಲಿರುವಂಥ ಎಲ್ಲರ ಆರೋಗ್ಯ ಪ್ರಾಪ್ತಿಗಾಗಿ, ಹಾಗೆ ಸಂಕಷ್ಟಗಳ ನಿವಾರಣೆಗಾಗಿ, ಇನ್ನು ಯಾವುದೇ ಗ್ರಹದ ದೋಷ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ನವಗ್ರಹ ಹೋಮವನ್ನು ಮಾಡುವಂಥದ್ದು ಇದೆ. ಇನ್ನು ನಾರಾಯಣ ಬಲಿ ಪೂಜೆ ಅಥವಾ ನಾರಾಯಣ ಬಲಿ ಹೋಮ ಅಂತ ಹೇಳಿ ಮಾಡ್ತಾರೆ. ಇದು ಪ್ರೇತ ಬಾಧೆಗೆ ಮಾಡುವಂಥ ಹೋಮ ಇದು. ಹಾಗೆ ಈ ಪ್ರಕೃತಿ ವಿರೋಧಗಳಿಗಾಗಿ, ಮರಣಗಳಿಗಾಗಿ, ಹಾಗೆ ಈ ಆತ್ಮದ ಶಾಂತಿಗಾಗಿ ಮಾಡುವಂತಹದ್ದು ನಾರಾಯಣ ಬಲಿ ಹೋಮ. ಇನ್ನು ಅಘೋರ ಹೋಮ ಅನ್ನುವಂಥದ್ದಿದೆ. ಇಲ್ಲಿ ಪ್ರಾಣಿಗಳು, ಪಕ್ಷಿಗಳು ಕೆಲವು ಮನೆಯನ್ನು ಪ್ರವೇಶ ಮಾಡಬಾರ್ದು. ಆ ಮನೆಗೆ ಏನೋ ಒಂದು ಕಂಟಕ ಇರುತ್ತೆ, ಏನೋ ಒಂದು ದೋಷ ಆಗುತ್ತೆ ಅನ್ನುವಂಥ ವಿಚಾರ. ಈ ಪ್ರಾಣಿ ಪಕ್ಷಿಗಳು ಗೃಹ ಪ್ರವೇಶದಿಂದ ಉಂಟಾಗುವಂಥ ದೋಷಗಳ ನಿವಾರಣೆಗಾಗಿ ಅಘೋರ ಹೋಮವನ್ನು ಮಾಡುವಂಥದ್ದು ಇದೆ. ಇನ್ನು ಸಂತಾನ ಗೋಪಾಲ ಹೋಮ ಅಂದರೆ ಪುರುಷ ಸೂಕ್ತ ಹೋಮ ಅಂತ ಹೇಳಿ ಕರೀತಾರೆ. ಇದನ್ನು ಸಂತಾನ ಭಾಗ್ಯವನ್ನು ಪಡ್ಕೊಳ್ಳುವಂಥ ದಂಪತಿಗಳು ವಿಶೇಷವಾಗಿ ಹೋಮವನ್ನು ಮಾಡುವಂಥದ್ದಿದೆ. ಇನ್ನು ಗೋಮುಖ ಪ್ರಸವ ಶಾಂತಿ ಹೋಮ ಅಂತ ಹೇಳಿ, ಅಂದರೆ ಕೆಟ್ಟ ನಕ್ಷತ್ರದಲ್ಲಿ ಏನಾದರೂ ಜನನ ಆಗಿದ್ದರೆ ಅದನ್ನು ಜನನ ಶಾಂತಿಯನ್ನು ಮಾಡಿಸ್ಕೊಳ್ಳಿಕ್ಕಾಗಿ ಈ ಹೋಮವನ್ನು ಮಾಡುವಂಥದ್ದು ಇದೆ. ಇನ್ನೊಂದು ಕೂಷ್ಮಾಂಡ ಹೋಮ ಅಂದರೆ ಮಹಾಪ್ರಾಯಶ್ಚಿತ್ತಕ್ಕಾಗಿ ಮಾಡುವಂಥ ಒಂದು ಹೋಮ ಕೂಷ್ಮಾಂಡ ಹೋಮ. ಇನ್ನು ಷಷ್ಠಿಪೂರ್ತಿ ಶಾಂತಿ ಹೋಮ ಅನ್ನುವಂಥದ್ದಿದೆ. ಅಂದರೆ 60ನೇ ವರ್ಷ ಪೂರ್ಣ ಆದಂತಹ ಸಂದರ್ಭದಲ್ಲಿ ಆಯಸ್ಸು, ಆರೋಗ್ಯದ ಪ್ರಾಪ್ತಿಗಾಗಿ ಷಷ್ಠಿಪೂರ್ತಿಯನ್ನು ಮಾಡುವಂಥದ್ದು ಇದೆ. ಇನ್ನು ಉಗ್ರ ರಥ ಶಾಂತಿ ಹೋಮ, ಇಲ್ಲಿ 70ನೇ ವಯಸ್ಸಿನಲ್ಲಿ ಮಾಡಿಕೊಳ್ಳುವಂಥದ್ದು ಈ ಒಂದು ಶಾಂತಿ ಹೋಮ. ಇನ್ನೊಂದು ಭೀಮರಥ ಶಾಂತಿ ಹೋಮ 75ನೇ ವರ್ಷದಲ್ಲಿ ಮಾಡಿಕೊಳ್ಳುವಂಥದ್ದು. ಇನ್ನು ಸಹಸ್ರ ಚಂದ್ರ ದರ್ಶನ ಶಾಂತಿ ಹೋಮ 80ನೇ ವಯಸ್ಸು ತುಂಬಿದ ನಂತರ ಮಾಡಿಕೊಳ್ಳುವಂಥದ್ದು. ಹಾಗೆ ರಕ್ಷೋಗಣ ಹೋಮ ಇದೆ. ಮನೆ ನಿರ್ಮಾಣದ ಕಾಲದಲ್ಲಿ ಬಲಿಯಾದಂತಹ ಜೀವ ಜಂತುಗಳಿರುತ್ತೆ. ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ತೊಂದರೆಯನ್ನು ಮಾಡಿರ್ತೀವಿ. ಆ ಆತ್ಮಗಳ ಒಂದು ಶಾಂತಿಗಾಗಿ ಇಲ್ಲಿ ರಕ್ಷೋಗಣ ಹೋಮವನ್ನು ಮಾಡುವಂಥದ್ದಿದೆ. ಇನ್ನೊಂದು ಸೂರ್ಯನಾರಾಯಣ ಹೋಮ
ಒಬ್ಬರಿಗೆ ಆರೋಗ್ಯ ವೃದ್ಧಿಯಾಗಬೇಕು, ದೇಹದಕ್ಕೆ ಬಲ ಸಿಗಬೇಕು, ಹಾಗೆ ದೃಷ್ಟಿದೋಷ ಇದ್ದರೆ ಅದು ನಿವಾರಣೆ ಆಗಬೇಕು. ಒಟ್ಟಾರೆ ಆರೋಗ್ಯಪೂರ್ಣವಾದಂತಹ ಬದುಕಿಗಾಗಿ ಸೂರ್ಯನಾರಾಯಣ ಹೋಮವನ್ನು ಮಾಡಿಸುವಂಥದ್ದು ಇದೆ. ಇನ್ನೊಂದು ತ್ರಿಪುರ ದಳ ಹೋಮ. ಇದು ಆಪರೇಷನ್ಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ, ಶಸ್ತ್ರಚಿಕಿತ್ಸೆ ಸಕ್ಸಸ್ ಆಗಲಿಕ್ಕೆ ಮಾಡುವಂಥ ಹೋಮ. ಇನ್ನು ಧನ್ವಂತರಿ ಹೋಮ, ಇದು ಕೂಡ ಆರೋಗ್ಯ ವೃದ್ಧಿಗಾಗಿ ಮಾಡುವಂಥ ಹೋಮ. ಇನ್ನೊಂದು ಗರುಡ ಹೋಮ ಅಂತ ಹೇಳಿ ಮಾಡ್ತಾರೆ. ಏಕೆಂದರೆ ಕೆಲವರಿಗೆ ಕನಸಿನಲ್ಲಿ ಸರ್ಪಗಳು ಬಂತಾ ಇರುತ್ತೆ. ಹಾಗೆ ಎಲ್ಲಾದರೂ ಓಡಾಟದ ಸಮಯದಲ್ಲಿ ಸರ್ಪಗಳು ಅಡ್ಡಲಾಗಿ ಬರುವಂಥದ್ದು, ಹಾಗೆ ಈ ಸರ್ಪ ಪೀಡೆಯನ್ನು ತಪ್ಪಿಸಲಿಕ್ಕಾಗಿ, ಹಾಗೆ ಹಿಡಿದ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿ ಗರುಡ ಹೋಮವನ್ನು ಮಾಡುವಂಥದ್ದು ಇದೆ. ಇನ್ನೊಂದು ತ್ವರಿತ ಹೋಮ ಅಂದರೆ ಕೆಲವರಿಗೆ ಕೆಟ್ಟ ಕನಸುಗಳು ಬಾಧಿಸ್ತಾ ಇರುತ್ತೆ, ಪ್ರೇತ ಬಾಧೆ ಇರುತ್ತೆ, ಗಾಳಿ ಸೋಕ್ಬಿಟ್ಟಿರುತ್ತೆ. ಅಂದರೆ ಈ ದೆವ್ವ, ಗಾಳಿ, ಪೀಡೆ, ಪಿಶಾಚಿ ಏನಿದೆ ಇದರ ನಿವಾರಣೆಗಾಗಿ ತ್ವರಿತ ಹೋಮವನ್ನು ಮಾಡುವಂಥದ್ದಿದೆ. ಇನ್ನೊಂದು ವೈವಸ್ವತ ಹೋಮ. ಇಲ್ಲಿ ಕೆಲವೊಂದು ಶಾಪ ನಿವಾರಣೆಗಾಗಿ ಮಾಡಿಕೊಳ್ಳುವಂಥದ್ದು ವೈವಸ್ವತ ಹೋಮ. ಇನ್ನು ಮಾತೃಶಾಪ ನಿವಾರಣೆಗಾಗಿಯೂ ಕೂಡ ಈ ವೈವಸ್ವತ ಹೋಮವನ್ನು ಮಾಡುವಂಥದ್ದು ಇದೆ. ಇನ್ನೊಂದು ಚಂಡಿಕೇಶ್ವರ ಹೋಮ. ಇದು ಮಕ್ಕಳಿಗೆ ಬಾಲಗ್ರಹ ಆಗುತ್ತೆ, ಮಕ್ಕಳು ರಚ್ಚೆ ಹಿಡಿತಾರೆ, ಆಹಾರವನ್ನು ಸರಿಯಾಗಿ ಸ್ವೀಕರಿಸಲ್ಲ, ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವರಿಗೆ ಸಂತೋಷ ಅನ್ನುವಂಥದ್ದು ಇರಲ್ಲ. ಅಂಥ ಮಕ್ಕಳಿಗೆ ಬಾಲಗ್ರಹ ಇರುತ್ತೆ. ಆ ಬಾಲಗ್ರಹ ದೋಷ ನಿವಾರಣೆಗಾಗಿ ಚಂಡಿಕೇಶ್ವರ ಹೋಮವನ್ನು ಮಾಡ್ತಾರೆ. ಇನ್ನೊಂದು ಗುಹ್ಯ ಕಾಳಿ ಹೋಮ. ಇದು ಸ್ತ್ರೀ ಪುರುಷರ ಗುಪ್ತಾಂಗ ರೋಗ ನಿವಾರಣೆಯನ್ನು ಮಾಡಿಕೊಳ್ಳಿಕ್ಕೆ ಮಾಡುವಂಥ ಹೋಮ ಇದು. ಇನ್ನೊಂದು ವಾಯು ಹೋಮ, ವಾಯು ಸಂಬಂಧ ವ್ಯಾಧಿಗಳ ನಿವಾರಣೆಗಾಗಿ ಮಾಡುವಂಥದ್ದು. ಮತ್ತು ಶ್ರೀ ಲಲಿತಾ ಹೋಮ, ಇದು ಮನೆಯ ನೆಮ್ಮದಿಗಾಗಿ, ಮನೆಯಲ್ಲಿರುವಂಥವರ ಒಂದು ಹೊಂದಾಣಿಕೆಗಾಗಿ, ಆರೋಗ್ಯಕ್ಕಾಗಿ ಮಾಡುವಂಥ ಹೋಮ ಶ್ರೀ ಲಲಿತಾ ಹೋಮ. ಇನ್ನೊಂದು ಮನೋವಾಂಛಿತ ಗಣಹೋಮ ಇದೆ. ಅಂದರೆ ನಮ್ಮ ಇಚ್ಛೆಗಳು ಪೂರ್ಣ ಆಗಬೇಕು, ನಮ್ಮ ಬಯಕೆಗಳು ಈಡೇರಬೇಕು, ಅದಕ್ಕಾಗಿಯೇ ಮನೋವಾಂಛಿತ ಗಣಹೋಮವನ್ನು ಮಾಡುವಂಥದ್ದು ಇದೆ. ಇನ್ನು ಸಕಲ ಪಾಪಗಳ ನಿವೃತ್ತಿಗಾಗಿ, ದುಷ್ಟರ ನಾಶಕ್ಕಾಗಿ ಮಾಡುವಂಥದ್ದು ಶ್ರೀ ಗಾಯತ್ರಿ ಹೋಮ. ಇದು ಬಹಳ ವಿಶೇಷವಾಗಿರುವಂಥ ಹೋಮ. ಹಾಗಾಗಿ ಬಂಧುಗಳೇ, ನಾವು ಹೋಮ ಹವನಾದಿಗಳನ್ನು ಮಾಡುವಂಥ ಹಿನ್ನೆಲೆ ಏನು, ಅದರ ಉದ್ದೇಶ ಏನು, ಯಾವ ಹೋಮವನ್ನು ಮಾಡಿದ್ರೆ ಯಾವ ರೀತಿಯ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಈ ದಿನ ಸ್ವಲ್ಪ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ನೋಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಮಯ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗತ್ತೆ. ಕೈಗೊಂಡಂಥ ಕೆಲಸ ಕಾರ್ಯಗಳು ಯಾವುದೋ ಒಂದು ಕಾರಣಕ್ಕೆ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಅಡೆತಡೆಗಳಿರುತ್ತೆ. ಆದರೆ ಅದನ್ನು ತುಂಬ ನಿಧಾನವಾಗಿ ನೀವು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ಕುಟುಂಬಸ್ಥರ ನೆರವು ನಿಮಗೆ ಈ ದಿನ ಬೇಕಾಗತ್ತೆ. ಇನ್ನು ದೂರದ ಪ್ರಯಾಣದ ಸಂದರ್ಭದಲ್ಲಿ ವಾಹನ ತೊಂದರೆಗಳು ಒಳಗೊಂಡಿರುವಂಥದ್ದು ಇದೆ. ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಹಾಗಾಗಿ ದೂರದ ಪ್ರಯಾಣ ಇದ್ದರೆ ಆದಷ್ಟು ಒಂದು ದಿನದ ಮಟ್ಟಿಗೆ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ವೃತ್ತಿಪರ ವ್ಯವಹಾರಗಳಲ್ಲಿರುವಂಥವ್ರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ. ಏನೋ ಒಂದು ಬಾಧೆ, ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿಂದ ನಿಮಗೆ ವಿಶ್ರಾಂತಿ ಅನ್ನುವಂಥದ್ದು ಸಿಕ್ಕಲ್ಲ. ನಿಮ್ಮ ಸಹೋದ್ಯೋಗಿಗಳಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಟೀಮ್ ಲೀಡರ್ ಆಗಲಿ ನಿಮಗೆ ಯಾವುದೇ ರೀತಿಯ ಒಂದು ಮಾರ್ಗದರ್ಶನವನ್ನು ಮಾಡಲ್ಲ. ಹಾಗಾಗಿನೇ ಸ್ವಲ್ಪ ಏಕಾಂಗಿತನ, ಒಂಟಿ, ಲೋನ್ಲಿನೆಸ್ ಅನ್ನುವಂಥ ಒಂದು ವಿಚಾರ ನಿಮ್ಮನ್ನು ಕಾಡುತ್ತೆ. ಹಾಗೆ ಯಾವುದೇ ಸನ್ನಿವೇಶ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸಬೇಕು. ತುಂಬ ಪಾಸಿಟಿವ್ ಆಗಿ ಈ ದಿನ ನೀವು ಅದನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಪೈಪೋಟಿ ಅನ್ನುವಂಥದ್ದು ಇದ್ದರೆ, ಕಾಂಪಿಟೇಷನ್ ಅನ್ನುವಂಥದ್ದು ಇದ್ದರೆ ಅದರಲ್ಲಿ ನೀವು ಗೆಲ್ಲಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಆದರೆ ಸ್ವಲ್ಪ ಜಾಣ್ಮೆಯಿಂದ, ಸ್ವಲ್ಪ ತಾಳ್ಮೆಯಿಂದ ಮುಂದುವರಿಬೇಕಾಗತ್ತೆ, ಒಳ್ಳೆಯದಾಗತ್ತೆ. ಈ ದಿನ ನೀವು ತಿನ್ನುವಂಥ ಆಹಾರದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಈ ದಿನ ಒಂದು ಹೊಸ ತಿರುವನ್ನು ಕಾಣುವಂಥ ಸಂದರ್ಭ ಇದೆ.
ಹಾಗಾಗಿ ಒಂದು ಪ್ರಗತಿದಾಯಕವಾಗಿರುವಂಥ ಒಂದು ಸಂಕೇತದೊಂದಿಗೆ ಈ ದಿನದ ಆರಂಭ ಆಗುತ್ತೆ. ಯಾವುದೇ ಸನ್ನಿವೇಶ ಬಂದರೂ ಕೂಡ ಅದನ್ನು ನಿಮ್ಮ ಹತೋಟಿಗೆ ತಂದುಕೊಳ್ತೀರಿ. ಅದು ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಜಾಣತನವನ್ನು ಅವಲಂಬಿಸಿರುವಂಥದ್ದು. ಹಾಗಾಗಿ ಈ ದಿನದ ಎಲ್ಲ ವಿದ್ಯಮಾನಗಳು ಕೂಡ ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಸಂತೋಷದ ಸಮಯ. ಯಾವುದೇ ಕೆಲಸ ಮಾಡಿ, ಫಲಿತಾಂಶ ಏನೇ ಇರಲಿ ಅದರಿಂದ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಯೋಜನೆಗಳನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸಬೇಕು. ಅದಕ್ಕಾಗಿ ಹೆಚ್ಚು ನೀವು ಪ್ರಚಾರ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲರಿಗೂ ಹೇಳುವಂಥ ಒಂದು ಸನ್ನಿವೇಶ ಕೂಡ ನೀವು ತರಬಾರ್ದು. ಏಕೆಂದರೆ ಕೆಲಸಗಳನ್ನು ಸದ್ದಿಲ್ಲದೆ ಒಳ್ಳೆಯ ಪ್ರಾರಂಭ ಮಾಡಿ ಮುಂದೆ ಆ ಕೆಲಸದ ಫಲಿತಾಂಶವೇ ಅದರ ಬಗ್ಗೆ ತಿಳಿಸ್ಕೊಡುತ್ತೆ ಬೇರೆಯವರಿಗೆ. ಹಾಗೆ ಈ ದಿನದಲ್ಲಿ ನಿಮ್ಮ ಉಪಾಯ ಏನೇ ಇರಲಿ, ನಿಮ್ಮ ಸ್ಟ್ರಾಟಜಿ ಏನೇ ಇರಲಿ, ಅದನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ. ಹಾಗಾಗಿ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಆತುರದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನು ಕೂಡ ಮಾಡಬೇಡಿ. ಹಾಗೆ ಈ ದಿನ ಕುಟುಂಬ ಸದಸ್ಯರ ವರ್ತನೆ ಒಂದು ಕಡೆ ಮನಸ್ಸಿಗೆ ಕಿರಿಕಿರಿಯನ್ನು ತಂದರೂ ಕೂಡ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗ್ತಾ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ. ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಸ್ಥಿರವಾಗಿರುವಂಥ ಒಂದು ಲಾಭ ನಿಮಗೆ ಬರ್ತಾ ಇರುತ್ತೆ. ಇನ್ನು ವ್ಯವಹಾರಗಳಲ್ಲಿ ಬಹಳ ಹೆಚ್ಚಿನ ಆಸಕ್ತಿ ಈ ದಿನ ಇರುವಂಥದ್ದು. ಅದಕ್ಕಾಗಿಯೇ ಈ ಮುತುವರ್ಜಿ ಕಾಳಜಿ ಇದ್ದರೆ ಸಕ್ಸಸ್ ಅನ್ನುವಂಥದ್ದು 100ಕ್ಕೆ 100ರಷ್ಟು ಸಿಕ್ಕತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನನ್ನು ಈ ದಿನ ನೀವು ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಬೆಳಗಿನ ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಕ್ರಮೇಣ ಅದು ನಿಮಗೆ ಒಳ್ಳೆಯ ದಾರಿಯನ್ನು ತಿಳಿಸ್ಕೊಡುತ್ತೆ. ಇನ್ನು ಹೊಸ ವಾಹನದ ಪ್ರಯತ್ನ ಏನಿದೆ, ಖರೀದಿ ಇರ್ಬೋದು, ದುರಸ್ತಿ ಇರ್ಬೋದು, ಅಥವಾ ಅದರಲ್ಲಿ ಯಾವುದೇ ರೀತಿಯ ಪ್ರಯಾಣ ಇರ್ಬೋದು, ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಆದರೂ ಮತ್ತಷ್ಟು ಜಾಗೃತರಾಗಿ ದೂರದ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ನಿಮ್ಮ ಒಂದು ವ್ಯವಹಾರ ತುಂಬ ನಿಧಾನ ಆಗುತ್ತೆ. ಹಾಗಾಗಿ ನಿಮಗೆ ಅನುಮಾನ ಮೂಡಿಬಿಡುತ್ತೆ, ಈ ಒಂದು ವ್ಯವಹಾರದ ಗುರಿ ಚೆನ್ನಾಗಿದೆಯಾ, ಅದನ್ನು ತಲುಪಲಿಕ್ಕೆ ನನ್ನಿಂದ ಸಾಧ್ಯವಾ ಅನ್ನುವಂಥದ್ದು ನಿಮ್ಮ ಬಗ್ಗೆನೇ ನಿಮಗೆ ಅನುಮಾನ ಇರುತ್ತೆ. ಆದರೆ ನಿಧಾನ ಆಗ್ತಾ ಇದೆ, ಅನುಮಾನ ಪಡಬೇಡಿ. ನಿಮ್ಮ ಶ್ರಮ ಹಾಗೆ ಮುಂದುವರಿಸಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ವ್ಯವಹಾರಗಳಲ್ಲಿ ಸ್ವಲ್ಪ ಸ್ಥಿರತೆ ಕಡಿಮೆ ಇರ್ಬೋದು ಈ ದಿನದ ಬೆಳಗಿನ ಅವಧಿಯಲ್ಲಿ. ಆದರೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ, ಆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ನೀವು ಮಿಷನ್ ಮೋಡಲ್ಲಿ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಈ ದಿನದಲ್ಲಿ ಅನಿರೀಕ್ಷಿತ ಖರ್ಚುಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗೃತರಾಗಿರಿ, ಇಲ್ಲಾಂದರೆ ಈ ಹಣದ ವಿಚಾರದಲ್ಲಿ ಸ್ವಲ್ಪ ಹೆಣಗಾಟ ಪ್ರಾರಂಭ ಆಗಿಬಿಡುತ್ತೆ. ಇನ್ನು ಈ ದಿನದಲ್ಲಿ ಹಿರಿಯರ ಬುದ್ಧಿವಾದಕ್ಕೆ ಮಣಿಯುವಂಥದ್ದು ಉತ್ತಮ. ಅವರ ಮಾತನ್ನು ಕೇಳಿಸ್ಕೊಳ್ಳಿ, ಅವರ ಸಲಹೆಯನ್ನು ಈ ದಿನ ಪರಿಪಾಲನೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಯಾರಿಗಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ ಅದರಿಂದ ಸ್ವಲ್ಪ ಮಟ್ಟಿನ ಮುಕ್ತಿ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಹಳೆಯ ಮನಸ್ತಾಪಗಳು ಮಾತ್ರ ಈ ದಿನ ಪರಿಹಾರ ಆಗಲ್ಲ. ಅದಕ್ಕಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ವಿಶೇಷದ ದಿನ. ಅದರಲ್ಲೂ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನದಲ್ಲಿ ಯಾವುದೇ ಸಮಸ್ಯೆಗಳಿರಲಿ, ಯಾವುದೇ ತೊಂದರೆ ತಾಪತ್ರಯಗಳಿದ್ರೂ ಕೂಡ ಅದನ್ನು ಬಹಳ ಚೆನ್ನಾಗಿ ಭೇದಿಸುವಂಥದ್ದು, ಅದಕ್ಕೆ ಸೂಕ್ತವಾದ ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ, ಇದರಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ಹಳೆಯ ಮನಸ್ತಾಪಗಳೇನಾದರೂ ಇದ್ದರೆ ಅದು ಕೂಡ ನಿಮಗೆ ಬಗೆಹರಿಯುತ್ತೆ. ಅಲ್ಲೂ ನಿಮ್ಮ ಒಂದು ಮೈಂಡನ್ನು ಅಪ್ಲೈ ಮಾಡಬೇಕು. ಹಾಗಾಗಿ ತುಂಬ ಪ್ರಾಕ್ಟಿಕಲ್ ಇರೋವಂಥವ್ರಿಗೆ ಈ ದಿನ ಅಂಥದ್ರಲ್ಲೂ ಕೂಡ ಅಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ನಿಮಗೆ ನೆರವು ಸಿಕ್ಕತ್ತೆ. ಹಾಗೆ
ಹಣಕಾಸಿನ ಲಾಭಗಳು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಹಣ ಇದೆ ಅಂತ ಹೇಳಿ ನಿಮ್ಮ ಸುತ್ತ ಇರುವೆಗಳು ಮುತ್ತಿದಂತೆ ಜನ ಇರ್ತಾರೆ, ನಿಮ್ಮ ಬಂಧುಗಳಿರ್ತಾರೆ, ಮಿತ್ರರಿರ್ತಾರೆ. ಆದರೆ ನಿಮ್ಮ ಸಹಾಯ ಇತಿಮಿತಿಯೊಳಗೆ ಇರಬೇಕಾಗತ್ತೆ. ಏಕೆಂದರೆ ನಾಳೆ ನಿಮಗೆ ಅಗತ್ಯ ಇದ್ದಾಗ ಯಾರೂ ಕೂಡ ಬಂದು ಸಹಾಯ ಮಾಡಲ್ಲ. ಹಾಗಾಗಿ ಈ ದಿನದಲ್ಲೇ ನೀವು ಎಚ್ಚೆತ್ಕೊಳ್ಬೇಕು. ಅದೇ ನಿಮಗೆ ದೊಡ್ಡ ಪಾಠ, ಅದೇ ನಿಮಗೆ ಒಂದು ಅನುಭವ. ಹಾಗೆ ಕುಟುಂಬದಲ್ಲಿ ಒಬ್ಬ ಸದಸ್ಯರು ನಿಮ್ಮನ್ನು ವಿರೋಧಿಸ್ತಾ ಇರುವಂಥದ್ದು ಇದೆ. ಆದರೆ ಈ ದಿನ ಅವರಿಗೂ ಕೂಡ ಒಂದು ಜ್ಞಾನೋದಯ ಆಗುತ್ತೆ. ನಿಮ್ಮ ಒಂದು ಗುರಿ ಉದ್ದೇಶ ಹೀಗೆ ಇರಬೇಕು ಅನ್ನುವಂಥ ಊಹೆ ಅವರಲ್ಲಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮನ್ನು ದ್ವೇಷಿಸುವಂಥವರ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ. ಇನ್ನು ಈ ದಿನ ಹೊಸ ಯೋಜನೆಗಳು ಏನೇ ಇದ್ದರೂ ಕೂಡ ಅದರ ಬಗ್ಗೆ ಚಿಂತೆಯನ್ನು ಮುಂದುವರಿಸಿ. ಅಂದರೆ ಚಿಂತೆ ಅಂದರೆ ಆಲೋಚನೆ ಮಾಡಬೇಕು, ಮುಂದೆ ದಾರಿ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಒಂದು ವಿಷನನ್ನು ಇಟ್ಕೊಳ್ಬೇಕಾಗತ್ತೆ. ಆಗ ನಿಮಗೆ ಸಕ್ಸಸ್ 100ಕ್ಕೆ 100ರಷ್ಟು ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯವಹಾರದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥ ದಿನ. ಹಾಗೆ ನಿಮ್ಮ ಪ್ರಯತ್ನಕ್ಕೆ ಸೂಕ್ತವಾದ ಫಲ ಸಿಕ್ಕುವಂಥ ದಿನ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಕ್ಕೆ, ನಿಮ್ಮ ಮಾತಿಗೆ ಒಂದು ವಿಶೇಷವಾದಂಥ ಮನ್ನಣೆ ಇದೆ, ಸ್ಥಾನಮಾನ ಇದೆ. ಈ ದಿನ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಕ್ಕತ್ತೆ. ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಆ ಸಮಸ್ಯೆಗಳು ಬಗೆಹರಿದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ದೂರದ ಸ್ಥಳಗಳಿಂದ ಅಪರೂಪಕ್ಕೆ ಒಂದು ಒಳ್ಳೆಯ ಮಾಹಿತಿ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಮನೆಯಲ್ಲಿ ನಡೀಬೇಕಾಗಿರುವಂಥ ಒಂದು ಶುಭ ಕಾರ್ಯದ ಬಗ್ಗೆ, ಮಂಗಳ ಕಾರ್ಯದ ಬಗ್ಗೆ ಕೂಡ ಒಂದು ಪ್ರಸ್ತಾಪ ಆಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ದಿನದ ಒಂದು ವ್ಯಾಪಾರದಲ್ಲಿ ಆದಾಯ ನಿಮಗೆ ಎಷ್ಟಾಗ್ತಾ ಇದೆ ಅನ್ನುವಂಥದ್ದು ತಿಳಿಯಲ್ಲ. ಹಾಗೆ ಖರ್ಚಿನ ಬಾಬ್ತು ಕೂಡ ನಿಮಗೆ ತಿಳಿತಾ ಇಲ್ಲ. ಇದೆರಡರಲ್ಲಿ ಒಂದು ಸಮತೋಲನವನ್ನು ತಂದುಕೊಳ್ಬೇಕು. ನಾಳೆಯ ದೃಷ್ಟಿಯ ಬಗ್ಗೆ ನಿಮಗೆ ಒಂದು ವಿಷನ್ ಇರಬೇಕು. ನಾಳೆಗಾಗಿ ಉಳಿತಾಯ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಆಗಬೇಕು. ಹಾಗಾಗಿನೇ ಈ ದಿನ ಸ್ವಲ್ಪ ಮುತುವರ್ಜಿಯಿಂದ, ಕಾಳಜಿಯಿಂದ ನಿಮಗಾಗಿ, ನಿಮ್ಮ ಮುಂದಿನ ಜನಾಂಗಕ್ಕಾಗಿ ಸ್ವಲ್ಪ ವ್ಯವಸ್ಥೆಗಳನ್ನು ನೀವೇ ಮಾಡಬೇಕಾಗತ್ತೆ. ಏಕೆಂದರೆ ನೀವು ಮಾಡಿದಷ್ಟು, ನೀವು ಓಡಾಡಿದಷ್ಟು, ನೀವು ತೆಗೆದುಕೊಂಡಂಥ ಒಂದು ಜವಾಬ್ದಾರಿಯಷ್ಟು ನಿಮ್ಮ ಮಕ್ಕಳಾಗಲಿ, ಮುಂದಿನ ಪೀಳಿಗೆಯವರಾಗಲಿ, ನಿಮ್ಮನ್ನು ಆಶ್ರಯಿಸಿರುವಂಥವರಾಗಲಿ ಮಾಡಲ್ಲ. ಹಾಗಾಗಿ ಅದನ್ನು ನೀವೇ ಮಾಡಬೇಕು ಅನ್ನುವಂಥದ್ದು ಈ ದಿನದ ಸಂಕಲ್ಪದಲ್ಲಿ ಇರುವಂಥದ್ದು. ನಿಮ್ಮ ಈ ಕಾರ್ಯಭಾರದ ಮಧ್ಯೆ, ನಿಮ್ಮ ಕೆಲಸದ ಒತ್ತಡದ ಮಧ್ಯೆ ಈ ಮುಂದಿನ ಜೀವನಕ್ಕಾಗಿ ಸ್ವಲ್ಪ ಉಳಿತಾಯ, ಸ್ವಲ್ಪ ಯೋಜನೆ, ಇದನ್ನು ಈ ದಿನ ರೂಪಿಸ್ಕೊಳ್ಳಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಬಾಲ್ಯದ ಗೆಳೆಯರೊಂದಿಗೆ ಬಹಳ ವಿಶೇಷವಾದಂಥ ಒಂದು ಮಾಹಿತಿಯ ವಿನಿಮಯ ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ಹೊಸಬರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಅಡೆತಡೆಗಳು ಕೂಡಿರುತ್ತೆ. ಹಾಗೆ ಯಾವ ಸಮಯಕ್ಕೆ ಯಾವ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಿರ್ಧಾರ ಮಾಡಲಿಕ್ಕೆ ಆಗಲ್ಲ. ಏಕೆಂದರೆ ಚಂಚಲವಾದಂಥ ಮನಸ್ಸಿರೋದ್ರಿಂದಲೇ ಈ ದಿನ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಈ ವಾದ ವಿವಾದಗಳು ಉಲ್ಬಣ ಆಗುವಂಥದ್ದು ಇದೆ. ಹಾಗಾಗಿ ಈ ಮಾತಿಗೆ ಮಾತು ಸೇರಿದಾಗಲೇ ಅಲ್ಲಿ ನಾನು ಹೆಚ್ಚ ನೀನು ಹೆಚ್ಚ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದು ಚರ್ಚೆಗೆ ಕಾರಣವಾಗುತ್ತೆ. ಈ ಚರ್ಚೆ ಮುಂದಿನ ಹಂತಕ್ಕೆ, ವಾದಕ್ಕೆ, ವಿವಾದಕ್ಕೆ ತಿರುಗುವಂಥದ್ದು ಇರುತ್ತೆ. ಹಾಗಾಗಿನೇ ಆದಷ್ಟು ಬೇರೆಯವರ ಜೊತೆ ಈ ದಿನ ಮೌನವಾಗಿರುವಂಥದ್ದು ಉತ್ತಮ. ಹೆಚ್ಚು ಮಾತಾಡಬೇಡಿ. ಜೊತೆಗೆ ಅನಿರೀಕ್ಷಿತ ಅತಿಥಿಗಳಿಂದ ಕೂಡ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅತಿಥಿ ಸತ್ಕಾರದಲ್ಲಿ ಯಾವುದೇ ಲೋಪ ಆಗಬಾರ್ದು ಅನ್ನೋಂಥದ್ದು ನಿಮ್ಮ ಪ್ರಯತ್ನ. ಆದರೆ ನಿಮ್ಮ ಪ್ರಯತ್ನಕ್ಕೆ 100ಕ್ಕೆ 100ರಷ್ಟು ಫಲಿತಾಂಶ ಸಿಗ್ತಾ ಇಲ್ಲ ಈ ದಿನ.
ಹಾಗಾಗಿನೇ ಯಾವುದೇ ಸನ್ನಿವೇಶ ಬರಲಿ, ಯಾವುದೇ ಫಲಿತಾಂಶಗಳು ಬರಲಿ, ಅದನ್ನು ನೀವು ಮುಕ್ತವಾಗಿ ಸ್ವೀಕರಿಸಬೇಕಾಗತ್ತೆ. ಇನ್ನು ಈ ದಿನ ಪ್ರತಿಸ್ಪರ್ಧಿಗಳಿಗೆ ಅನುಕೂಲಗಳು ಉಂಟಾಗುವಂತಹ ಸಂದರ್ಭ ಇದೆ. ಏಕೆಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಪರ್ಕವನ್ನೇನಾದರೂ ಕಡ್ಕೊಂಡ್ರೆ, ಅಥವಾ ನೀವು ಆ ಕೆಲಸ ಕಾರ್ಯದಲ್ಲಿ 100ಕ್ಕೆ 100ರಷ್ಟು ಇನ್ವಾಲ್ವ್ಮೆಂಟ್ ಅನ್ನೋವಂಥದ್ದು ಇಲ್ಲ ಅಂತ ಹೇಳಿದ್ರೆ, ಆ ಒಂದು ಉದ್ಯೋಗದ ಬಗ್ಗೆ ಆಗಲಿ, ಯಾವುದೇ ವ್ಯವಹಾರದ ಬಗ್ಗೆ ಆಗಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇರುತ್ತೆ. ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಮನೆಯವರ ಒತ್ತಡ, ಮನೆ ಮಂದಿಯೆಲ್ಲ ಯಾವುದೋ ಒಂದು ಕೆಲಸಕ್ಕೆ ನಿಮ್ಮ ಮೇಲೆ ಮುಗಿ ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಅವರನ್ನು ಈ ದಿನ ನೀವು ಸಂಭಾಳಿಸಬೇಕು ಅಂತ ಹೇಳಿದ್ರೆ, ಅವರ ಇಚ್ಛೆ, ಅವರ ಆಸೆಯನ್ನು ಪೂರೈಸುವಂಥ ಒಂದು ಭರವಸೆಯನ್ನು ಕೊಡಿ. ಹಾಗೆ ಆ ಒಂದು ಆಸೆಗಾಗಿ ನೀವು ಪೂರ್ವ ಸಿದ್ಧತೆಯನ್ನು ಕೈಗೊಂಡಿದ್ದೀರಿ ಅನ್ನೋಂಥದ್ರ ಬಗ್ಗೆ ಅವರಿಗೆ ಮಾಹಿತಿ ಸಿಗಬೇಕು. ಹಾಗಾಗಿ ಇಲ್ಲಿ ಬಹಳಷ್ಟು ಮುಖ್ಯವಾಗಿ ಆಗ್ತಾ ಇರುವಂಥ ವ್ಯತ್ಯಾಸಗಳು ಅಂತ ಹೇಳಿದ್ರೆ, ಮಾಹಿತಿಯ ಕೊರತೆಯಿಂದ, ಕಮ್ಯುನಿಕೇಷನ್ ಇಲ್ಲದೇ ಇರೋದರಿಂದ. ಹಾಗಾಗಿ ಈ ದಿನ ನಿಮ್ಮ ಮಾತು, ನಿಮ್ಮ ನೇರ ನಡೆ ನುಡಿ ಏನಿದೆ ಅದನ್ನು ಮತ್ತೆ ತಂದುಕೊಳ್ಳುವಂಥದ್ದು, ಹಾಗೆ ವೃತ್ತಿ ಜೀವನದಲ್ಲಿ ಬೇಕಾಗಿರುವಂಥ ಒಂದು ಪ್ರಗತಿಯನ್ನು ಸಾಧಿಸುವಂಥದ್ದು, ಅದಕ್ಕಾಗಿ ಪ್ರಯತ್ನ ಎಲ್ಲವೂ ಯಶಸ್ವಿಯಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಬಾಲ್ಯದ ಗೆಳೆಯರ ಜೊತೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಹಬ್ಬ ಹರಿದಿನಗಳ ವಿಚಾರ, ಆಧ್ಯಾತ್ಮಿಕ ವಿಚಾರ, ಇಂಥದ್ರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದ ಪೂರ್ವಾರ್ಧದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ಉತ್ತಮವಾದಂಥ ಅವಕಾಶಗಳು ಕೂಡಿ ಬರುತ್ತೆ. ಇನ್ನು ಈ ದಿನ ಯಾವುದೇ ಕೆಲಸ ಮಾಡಬೇಕಿದ್ರೂ ಸ್ವಲ್ಪ ಧೈರ್ಯ ಇರಬೇಕು, ತಾಳ್ಮೆ ಇರಬೇಕು. ಹಾಗಾಗಿ ಧೈರ್ಯಗೆಟ್ಟು ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ, ಅದು ನಾನಾ ರೀತಿಯಲ್ಲಿ ನಿಮಗೆ ತೊಂದರೆಯನ್ನು ಕೊಡುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಅಧಿಕಾರ ಆಗಲಿ, ಯಾವುದೇ ಸ್ಥಾನಮಾನಗಳಾಗಲಿ ನಿಮ್ಮಿಂದ ಕೈಬಿಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಬರಬಹುದು. ಅದಕ್ಕಾಗಿಯೇ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಜವಾಬ್ದಾರಿಗಳನ್ನು ಬಹಳ ಯಶಸ್ವಿಯಾಗಿ ಮಾಡುವಂಥ ದಿನ ಇದು. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಈ ದಿನ ನಿಮ್ಮ ಗೆಳೆತನ ಆಗಲಿ, ಒಂದು ರಿಲೇಷನ್ಶಿಪ್ಗಾಗಲಿ ಹೆಚ್ಚಿನ ಅವಕಾಶಗಳು ಸಿಕ್ಕುವಂಥ ದಿನ. ಹಾಗಾಗಿನೇ ಹೊಸಬರ ಪರಿಚಯ ಈ ದಿನ ನಿಮಗೆ ಒಂದು ವಿಶೇಷವಾದಂಥ ಅನುಕೂಲತೆಯನ್ನು ತರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ಅನುಕೂಲ ಇದೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಏನೋ ಒಂದು ಪ್ರಗತಿ ಇದೆ. ಇನ್ನು ಹಳೆಯ ಸಾಲಗಳಿದ್ದರೆ, ಹಳೆಯ ವಿವಾದಗಳಿದ್ದರೆ ಅದು ಇತ್ಯರ್ಥವನ್ನು ಕಾಣುವಂಥ ಸಂದರ್ಭ ಇದು. ಇನ್ನು ಈ ಮನೆ ನಿರ್ಮಾಣದ ವಿಚಾರ ಇರ್ಬೋದು, ಜಮೀನಿನ ವಿಚಾರ, ಹಾಗೆ ಮನೆ ಸೈಟು ಇತ್ಯಾದಿಗಳ ವಿಚಾರದಲ್ಲಿ ಏನೇ ತೊಂದರೆ, ತಾಪತ್ರಯಗಳು, ವಿವಾದಗಳು, ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಧೈರ್ಯ ನಿಮ್ಮಲ್ಲಿರುತ್ತೆ. ಯಾರದ್ದೋ ಒಂದು ಬೆಂಬಲ ನಿಮಗೆ ವಿಶೇಷವಾಗಿ ಕೂಡಿ ಬರುತ್ತೆ. ಇನ್ನು ಈ ದಿನ ಜವಾಬ್ದಾರಿಗಳನ್ನು ತುಂಬ ಪರಿಣಾಮಕಾರಿಯಾಗಿ ನಿರ್ವಹಿಸುವಂಥದ್ದು, ಅದರಿಂದ ಒಂದು ಒಳ್ಳೆಯ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಗ್ರಹ ಸ್ಥಾನಗಳು ನಿಮಗೆ ಅನುಕೂಲವಾಗಿರೋದ್ರಿಂದಲೇ ನಿಮ್ಮ ಪರಿಸ್ಥಿತಿ ಕೂಡ ಧನಾತ್ಮಕವಾಗಿರುತ್ತೆ. ಎಲ್ಲ ವಿಚಾರಗಳನ್ನು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥವರು ನೀವು. ಆದರೆ ಯಾವುದೇ ಒಂದು ಸಣ್ಣ ಘಟನೆ ನಿಮ್ಮ ಒಂದು ಸ್ಪೀಡ್ಗೆ ವಿರುದ್ಧವಾಗಿ ನಿಂತುಬಿಟ್ರೆ, ಒಂದು ಸ್ಪೀಡ್ ಬ್ರೇಕರ್ ಥರ ಏನಾದರೂ ಬಂದುಬಿಟ್ರೆ, ಅಲ್ಲೇ ನಿಮಗೆ ಒಂದು ರೀತಿಯಲ್ಲಿ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಮನಸ್ಸಿಗೆ ಆ ರೀತಿಯ ಭಾವನೆ ಮೂಡುವಂಥದ್ದು. ಹಾಗೆ ಈ ದಿನ ಧೈರ್ಯದಿಂದ, ಬಹಳ ಎಚ್ಚರಿಕೆಯಿಂದ ಈ ಆಸ್ತಿ ವಿಚಾರದಲ್ಲಿ ನೀವು ವ್ಯವಹರಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ಯಾರ ಜೊತೆಯಲ್ಲಾದರೂ ಮಾತುಕತೆಯಲ್ಲಿ ಸಂಪರ್ಕ ಇಲ್ಲ ಅಂತ ಹೇಳಿದ್ರೆ, ಈ ದಿನ ಮರು ಸಂಪರ್ಕವನ್ನು ಸಾಧನೆ ಮಾಡಲಿಕ್ಕೆ, ಅಂದರೆ
ಅವರ ಜೊತೆ ಮತ್ತೆ ನೀವು ಒಂದು ರೀತಿಯ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಅನುಕೂಲಗಳು ಇರುವಂತಹ ದಿನ. ಅಂದರೆ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲ ಇದೆ. ಆದರೆ ಸ್ಪರ್ಧೆಗಳಿರುತ್ತೆ, ಕಾಂಪಿಟೇಷನ್ ಇರುತ್ತೆ, ಅದನ್ನು ಸಮರ್ಥವಾಗಿ ಎದುರಿಸಬೇಕು. ಅದಕ್ಕಾಗಿ ಈ ದಿನ ನಿಮಗೆ ತುಂಬ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕಾಗತ್ತೆ. ನೀವು ಇಲ್ಲೇ ಇರಬೇಕು, ಕೆಲಸದಲ್ಲೇ ಇರಬೇಕು, ಕೆಲಸದ ಉಸ್ತುವಾರಿಯನ್ನೇ ವಹಿಸಿರಬೇಕು. ಆಗ ಮಾತ್ರ ಕೆಲಸದಲ್ಲಿ ಒಂದು ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಸಹಕಾರ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಒಂದು ಹೊಸದಾದ ಕಾರ್ಯಕ್ಕೆ ಚಾಲನೆ ಸಿಕ್ಕುವಂಥದ್ದು ಈ ದಿನದಲ್ಲಿ. ಇನ್ನು ಮನೆಯ ಹೊರಗೆ ಶ್ರಮಕ್ಕೆ ತಕ್ಕ ನಿಮಗೆ ಫಲ ಸಿಕ್ಕತ್ತೆ. ಹಾಗೆ ನಿಮ್ಮ ಮಾತಿಗೂ ಒಂದು ಮೌಲ್ಯ ಇದೆ. ನಿಮ್ಮ ಕೆಲಸಗಳು ಅಂತ ಹೇಳಿದ್ರೆ ವಿಶೇಷವಾದಂತಹ ಒಂದು ಅನುಭವವನ್ನು ತರುವಂಥದ್ದು. ಹಾಗೆ ಹೆಚ್ಚಿನ ವ್ಯವಹಾರಗಳು ಈ ದಿನ ಯಶಸ್ವಿಯಾಗೋದ್ರಿಂದಲೇ ನಿಮಗೆ ಯಾವುದೇ ರೀತಿಯ ನಿರ್ಬಂಧಗಳು ಇರಲ್ಲ. ಇನ್ನು ಈ ದಿನ ನೀವು ಯಾವುದೇ ಒಂದು ಕಾರ್ಯಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಕೂಡ ನಿಮಗೆ ಒಂದು ಪಾಸಿಟಿವ್ ಆಗಿರುವಂಥ ಫಲಿತಾಂಶವನ್ನೇ ತಂದುಕೊಡುತ್ತೆ. ಕಾರ್ಯಸಿದ್ಧತೆ ಉಂಟಾಗುವಂಥದ್ದು. ಹಾಗೆ ತುಂಬ ಆಶಾದಾಯಕವಾದಂಥ ಒಂದು ಪರಿಸ್ಥಿತಿ ನಿಮಗೆ ಎದುರಾಗುವಂಥದ್ದು ಇರುತ್ತೆ. ಇನ್ನು ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಪ್ರಯತ್ನ ಆಗಲಿ, ಅಥವಾ ನಿಮ್ಮ ಹೊಸ ಕಾರ್ಯಗಳ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಲಿ ತುಂಬ ಅನುಕೂಲಕರವಾಗಿರುತ್ತೆ, ಶುಭಕರವಾಗಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಹಿರಿಯರ ಒಂದು ಸಲಹೆಯಂತೆ ನಡೆದುಬಿಟ್ರಂತೂ ಈ ದಿನ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲತೆಗಳೇ ಉಂಟಾಗುವಂಥದ್ದು. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ಸ್ಪರ್ಧೆಯಾಗಲಿ, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಬರುವಂತಹ ಸೂಚನೆ ಏನಾದರೂ ಕಂಡ್ರೆ ಬಹಳ ಎಚ್ಚರಿಕೆಯಿಂದ, ಬಹಳ ಸಮರ್ಥವಾಗಿ, ಧೈರ್ಯವಾಗಿ ಅದನ್ನು ಎದುರಿಸಬೇಕು. ಆಗ ಒಳ್ಳೆಯದೇ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಭಾವನಾತ್ಮಕವಾದಂತಹ ದಿನ. ಇದರಿಂದ ಹಿನ್ನಡೆಯನ್ನು ಕಾಣುವಂತಹ ದಿನ. ಎಲ್ಲೋ ಒಂದು ಕಡೆ ಹೆದರಿಕೆ, ಅಂಜಿಕೆಯಿಂದಲೇ ಈ ದಿನ ಆರಂಭ ಆಗುತ್ತೆ. ಏನೋ ಒಂದು ಅಸ್ಥಿರವಾಗಿರುವಂಥದ್ದು, ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ವಿನಾಕಾರಣ ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ನಿಮ್ಮ ಒಂದು ಆಲೋಚನೆ, ನಿಮ್ಮ ಒಂದು ಅಭಿಪ್ರಾಯ, ಇದಕ್ಕೆ ಮನ್ನಣೆ ತುಂಬ ಕಡಿಮೆ ಇರುತ್ತೆ. ಹಾಗೆ ನಿಮ್ಮ ಮಾತು ಎಲ್ಲೂ ನಡೆಯಲ್ಲ. ಹಾಗಾಗಿನೇ ಈ ದಿನ ಮಾತನ್ನು ಕಡಿಮೆ ಮಾಡಬೇಕು. ಹಾಗೆ ಹಿರಿಯರ ನಿರ್ದೇಶನದಂತೆ, ಸಲಹೆಯಂತೆ ಕೆಲಸಗಳನ್ನು ಮುಂದುವರಿಸಬೇಕು. ಇದು ನಿಮಗೆ ಉತ್ತಮವಾದಂತಹ ಶ್ರೀರಕ್ಷೆ ಇದ್ದ ಹಾಗೆ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಈ ದಿನ ವೈದ್ಯಕೀಯ ಸಮಾಲೋಚನೆಯ ಅಗತ್ಯತೆ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಉತ್ಸಾಹ ಕಡಿಮೆ ಇರುವಂಥದ್ದು. ಹಾಗೆ ಈ ಸಂದರ್ಭದಲ್ಲೇ ನಿಮ್ಮ ಮನೆಯ ಹೊರಗಿನ ಪರಿಸ್ಥಿತಿ ಕೂಡ ನಿಮ್ಮ ಕೈ ಮೀರಿ ನಡೀತಾ ಇದೆ, ಎಲ್ಲೋ ಒಂದು ಕಡೆ ನಿಮ್ಮ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಕಿರಿಕಿರಿ ಉಂಟಾಗುವಂಥದ್ದು, ಮನಸ್ಸಿಗೆ ತೀವ್ರ ಅಸಮಾಧಾನ ಇರುತ್ತೆ. ಹಾಗಾಗಿ ಬಿಸಿ ತುಪ್ಪದಂತೆ ಕೆಲವು ಸಂಬಂಧಗಳು ಈ ದಿನ ನಿಮಗೆ ಕೂಡಿ ಬರುತ್ತೆ. ಹಾಗಾಗಿ ಈ ದಿನ ಒಟ್ಟಾರೆ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನೀವು ಪೂರ್ಣವಾದ ಯಶಸ್ಸನ್ನು ಕಾಣಲ್ಲ. ಕೆಲವೊಂದು ಕೆಲಸ ಕಾರ್ಯಗಳನ್ನು ಮತ್ತೆ ಆರಂಭ ಮಾಡುವಂಥ ಸೂಚನೆಗಳು ಕೂಡ ಸಿಕ್ಕತ್ತೆ. ಒಟ್ಟಾರೆ ಅರ್ಧಂಬರ್ಧ ಆಗುವಂಥ ಕೆಲಸ ಕಾರ್ಯಗಳಿಂದ ಈ ದಿನ ಸ್ವಲ್ಪ ಅಸ್ತವ್ಯಸ್ತವಾಗುವಂಥ ಸಂದರ್ಭ ಇರುತ್ತೆ. ಧೃತಿಗೆಡಬೇಡಿ. ಧೈರ್ಯದಿಂದ ಅದನ್ನು ನಾಳೆ ಪರಿಹಾರ ಮಾಡಿಕೊಳ್ಳಿಕ್ಕೆ, ಅದನ್ನು ದುರಸ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ದಿನ ನೀವು ಪ್ರಶಾಂತವಾಗಿದ್ದುಬಿಡಿ, ನೆಮ್ಮದಿಯಿಂದ ಇದ್ದುಬಿಡಿ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂಥ ದಿನ.
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಉತ್ಸಾಹ ಇದೆ, ಎಲ್ಲ ಒಂದು ಕಡೆ ಆದಷ್ಟು ಬೇಗ ಗುರಿಯನ್ನು ತಲುಪಬೇಕು ಅನ್ನುವಂಥ ಒಂದು ಹಂಬಲ ಇದೆ. ಆದರೆ ನಿಮ್ಮ ಹಂಬಲಕ್ಕೆ, ನಿಮ್ಮ ಆಸೆಗೆ ತಕ್ಕಂತಹ ಒಂದು ವ್ಯವಸ್ಥೆಗಳು ಇಲ್ಲ, ಪರಿಸ್ಥಿತಿ ಸರಿ ಇಲ್ಲ. ಹಾಗಾಗಿನೇ ನೀವು ಇದ್ದುದರಲ್ಲೇ ತೃಪ್ತಿ ಪಟ್ಕೊಳ್ಬೇಕು. ಆ ಕೆಲಸದ ಗತಿ ಹೇಗಿರುತ್ತೋ ಹಾಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಇನ್ನು ದೈವಾನುಗ್ರಹದಿಂದ ಕೆಲವೊಂದು ಕೆಲಸಗಳನ್ನು ಪೂರ್ಣ ಮಾಡುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಆದರೆ ಅದರಲ್ಲಿ ಏನೋ ಒಂದು ವಿವಾದಗಳು ಉಂಟಾಗುತ್ತೆ. ಅದರಲ್ಲೂ ನಿಮಗೆ ನೀವೇ ಮಾಡಿಕೊಳ್ಳುವಂತಹ ಕೆಲವು ತೊಂದರೆಗಳು, ಸ್ವಯಂಕೃತ ಅಪರಾಧಗಳು, ಇದರಿಂದ ಮನಸ್ಸಿಗೆ ತೀವ್ರ ಒತ್ತಡ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಆಧ್ಯಾತ್ಮಿಕ ಸೇವಾ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು ಇದೆ. ಹಾಗೆ ಈ ದಾನ ಧರ್ಮದ ವಿಚಾರದಲ್ಲಾಗಲಿ, ಧಾರ್ಮಿಕ ವಿಚಾರಗಳಲ್ಲಾಗಲಿ ತುಂಬ ಪಾಸಿಟಿವ್ ಆಗೇನೋ ಇರ್ತೀರಿ. ಆದರೆ ವಿಶೇಷವಾದಂತಹ ಸಂದರ್ಭದಲ್ಲಿ ಮಾತ್ರ ಒತ್ತಡದಿಂದ ಬಳಲುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಸ್ನೇಹಿತರ ಒತ್ತಾಯ, ದಾಕ್ಷಿಣ್ಯ, ಇದಕ್ಕಾಗಿ ಈ ದಿನ ನಿಮಗೆ ಇಷ್ಟ ಇಲ್ಲ ಅಂದರೂ ಕೆಲವೊಂದು ತಪ್ಪುಗಳನ್ನು ಮಾಡಬೇಕಾಗತ್ತೆ. ಇದರಿಂದ ನಿಮ್ಮ ಉತ್ಸಾಹವೇ ಕುಂದುವಂಥದ್ದು. ಹಾಗೆ ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ನಿಮಗೆ ತುಂಬ ಹೆದರಿಕೆ ಇರುವಂಥದ್ದು ಕೂಡ ಇರುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ, ಆತ್ಮವಿಶ್ವಾಸ ಇರಲ್ಲ. ಅದನ್ನು ಈ ದಿನ ಭರ್ತಿ ಮಾಡಿಕೊಳ್ಬೇಕು. ಆತ್ಮವಿಶ್ವಾಸವನ್ನು ಮತ್ತೆ ನೀವು ತಂದುಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಮನೆ ದೇವರ ಅನುಗ್ರಹ ಬೇಕು, ತಂದೆ ತಾಯಿಯಂದರ ಆಶೀರ್ವಾದ ಬೇಕು. ಅದನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮುಂದುವರಿಸಬೇಕು. ಹಾಗೆ ಈ ದಿನ ಶುಭ ಕಾರ್ಯಗಳು ನಡೆಯುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಉಪಸ್ಥಿತಿ ಏನಿದೆ ಅಥವಾ ನಿಮ್ಮ ಒಂದು ಕೊಡುಗೆ ಏನಿದೆ ಅದನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾಗತ್ತೆ. ಅಂಥ ಒಂದು ಕಮಿಟ್ಮೆಂಟ್ ಈ ದಿನ ಕೂಡ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ಶುಭ ಫಲಗಳ ಯೋಗ ಇರುತ್ತೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ದಿನ ನೀವು ತುಂಬ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಮ ಉದ್ಯೋಗದಲ್ಲೋ ನಿಮ್ಮ ವ್ಯಾಪಾರದಲ್ಲೋ ಅವರ ಸಹಕಾರ ಬಹಳ ಎದ್ದು ಕಾಣಿಸುತ್ತೆ ಈ ದಿನ. ಇನ್ನು ನಿಮ್ಮ ಸಂಬಂಧಗಳು ಸುಧಾರಿಸುವಂಥ ಒಂದು ಕಾಲ ಇದು, ಪಕ್ವವಾದ ಕಾಲ. ಹಾಗಾಗಿ ನಿಮ್ಮ ಒಳ್ಳೆಯ ಮಾತಿನಿಂದ, ಒಂದು ಒಳ್ಳೆಯ ಕಮ್ಯುನಿಕೇಷನ್ನಿಂದ ಈ ದಿನ ದೂರ ಹೋಗಿರುವಂಥ ಸಂಬಂಧಗಳನ್ನು ಕೂಡ ಹತ್ತಿರ ತರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಇನ್ನು ವೈವಾಹಿಕ ಜೀವನ ತುಂಬ ಸುಖಮಯವಾಗಿರುತ್ತೆ. ಕೌಟುಂಬಿಕ ವ್ಯವಹಾರಗಳು ಸ್ವಲ್ಪ ಒತ್ತಡದಿಂದ ಮುಕ್ತವಾಗಿರುವಂಥದ್ದು. ಹಾಗಾಗಿನೇ ನಿಮ್ಮ ಒಂದು ಅಭಿಪ್ರಾಯಕ್ಕೆ ನಿಮ್ಮ ಮನೆಯಲ್ಲೇ ಮನ್ನಣೆ ಸಿಕ್ಕತ್ತೆ ಈ ದಿನ. ಇನ್ನು ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮ್ಮ ಒಂದು ವಿಚಾರಧಾರೆಗಳನ್ನು, ನಿಮ್ಮ ಒಂದು ಕಾರ್ಯವೈಖರಿಯನ್ನು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಿಮ್ಮನ್ನು ಗೌರವಿಸುವಂಥವರ ಸಂಖ್ಯೆ ಈ ದಿನ ಹೆಚ್ಚಾಗುತ್ತೆ. ಹಾಗೆ ಈ ದಿನ ಲಾಭಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ದೋಷಗಳು ಉಂಟಾಗ್ಬೋದು. ಎಲ್ಲೋ ಒಂದು ಕಡೆ ಆತುರದ ತೀರ್ಮಾನ ಇದಕ್ಕೆ ಮುಳುವಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಕುಟುಂಬ ಸದಸ್ಯರು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಸಾಮರಸ್ಯದಿಂದ ಇರ್ತಾರೆ. ಆದರೆ ನೆರೆಹೊರೆಯವರಲ್ಲೂ ಕೂಡ ಅಂಥದ್ದೇ ಸಾಮರಸ್ಯವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನದಲ್ಲಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಏನೋ ಒಂದು ಅಗ್ರಿಮೆಂಟ್ ಆಗುತ್ತೆ, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಈ ದಿನದಲ್ಲಿ. ಒಟ್ಟಾರೆ ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಈ ದಿನದ ಒಂದು ಒಪ್ಪಂದದಲ್ಲಿದೆ, ಈ ದಿನದ ತೀರ್ಮಾನದಲ್ಲಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರ ಅನುಗ್ರಹವನ್ನು ನೀವು ಪಡ್ಕೊಳ್ಬೇಕು. ಹಾಗಾಗಿ ಮನೆ ದೇವರ ದರ್ಶನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಗಣಪತಿಯನ್ನು ಪೂಜೆ ಮಾಡಿ, ಗಣಪತಿ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.